ಅವ್ರಿಗೆ ಬಡ್ಡಿ ವಸೂಲು ಮಾಡಲಿ ಸರಿ ಅದು ಎಲ್ಲ ಆದರೆ ಎಲ್ಲ ದುಡ್ಡು ತುಂಬಿದ ಮೇಲತ್ತೂ ಇಲ್ಲಿ ದುಡ್ಡಿನ ವ್ಯವಹಾರ ನಡೀತದೆ ಅನ್ನೋದು ಭಾಳ ಜನರ ಆರೋಪ. LIC ಬಾಂಡ್ ಅದ ರೀ, ಬಾಂಡ್ ಕೊಟ್ಟಿಲ್ಲ, ದುಡ್ಡು ತುಂಬಿದ್ವಿ ನಾವು ಇಲ್ಲಿವರೆಗೆ ಎಷ್ಟಂತ ಗೊತ್ತಿಲ್ಲ ಅನ್ನೋರು ಕೆಲವರು. ಇನ್ನು ಕೆಲವರು ನಮ್ಮ ಕಡೆ ಉಳಿತಾಯ ದುಡ್ಡೇ ಕೊಟ್ಟಿಲ್ಲ ರೀ, ಇವರು ನಮ್ಮ ಸಾಲ ಬಗೆಹರಿದು ಹೋಯ್ತು, ಉಳಿದವ್ರು ಎಲ್ಲರೂ ಸಾಲ ಬಗೆಹರಿದ ಇನ್ನೂ ಕೊಡ್ತಾ ಇಲ್ಲ ಅನ್ನೋರು. ಹೀಗೆ ಒಂದೆಲ್ಲ ಎರಡಲ್ಲ ಮುಂದೆ ಭಾಳಷ್ಟು ಜನರು ಇದಕ್ಕೆ ಉಳಿತಾಯ ದುಡ್ಡೇ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಹೋದ್ವಪ್ಪ ಅವ. ಹೌದು, ಅವ್ರಿಗೆಲ್ಲ ನಡೆಯೋದಕ್ಕಾಗಿ ಬದುಕೋದಕ್ಕೆ ಸಾಲ ವಸೂಲು ಮಾಡೋರಿಗೆ ಪೇಮೆಂಟ್ ಬೇಕು, ಅದನ್ನು ಒಪ್ಪು ಅದು ದುಡ್ಡು ತೆಗೆದು ಅಲ್ಲೇ ಕೊಡುವಂಥ ಸಿದ್ಧಾಂತದ್ದು ತಪ್ಪಂತಲ್ಲ. ಆದರೆ ಎಲ್ಲ ಮುಟ್ಟಿಸಿದವ್ರಿಗೂ ಪ್ರಾಮಾಣಿಕ ದುಡ್ಡು ತುಂಬಿದವ್ರಿಗೆ ತೊಂದರೆ ಇದೆ ಅಂತ ಭಾಳ ಜನರು ಆರೋಪ ಮಾಡ್ತಾ ಇದ್ದಾರೆ. ನೀವು ಸಹಜವಾಗಿ ಎಲ್ಲ ಕಡೆ ನೋಡಿದರೆ, ಸರ್ವೆಗಳನ್ನು ನೋಡಿದರೆ ಇದು ಸತ್ಯ ಅನ್ನಿಸ್ತದೆ. ಯಾಕೆ ಒಂದೇ ಕಡೆ ಅಲ್ಲ, ಇದು ಬೇರೆ ಬೇರೆ ಹಳ್ಳಿಗಳಲ್ಲೇ, ಬೇರೆ ಬೇರೆ ಊರುಗಳಲ್ಲೇ, ಕೆಲವೊಂದು ಕಡೆ ದಕ್ಷಿಣ ಕನ್ನಡದಲ್ಲೇ, ಕೆಲವೊಂದು ಉತ್ತರ ಕನ್ನಡದಲ್ಲೇ, ಇನ್ನೊಂದು ಉಡುಪಿಯಲ್ಲೇ, ಮತ್ತೊಂದು ಪಾವಗಡದಲ್ಲೇ, ಮೈಸೂರದಲ್ಲೇ ಅಲ್ಲಿ ನೋಡ್ತಾ ಇದ್ದೀವಿ ನಾವು. ಎಲ್ಲೆಲ್ಲಿ ಇವನ್ ಇಲ್ಲಿ ಉತ್ತರ ಕರ್ನಾಟಕದಲ್ಲೂ ಸಹಿತ ಎಲ್ಲೆಲ್ಲಿ ಸಾಲ ಕೊಟ್ಟಿದ್ದಾರೆ ಅಲ್ಲೆಲ್ಲ ಇದೆ ನಾವು ಧ್ವನಿ ಕೇಳೋದು. ಅದು ಧರ್ಮಸ್ಥಳ ಹೆಸರು ಲೀಡಿಂಗ್ದಲ್ಲೇ ಇದೆ. ಇದು ಬರಬಾರ್ದಾಗಿತ್ತಾರೆ, ಯಾಕೆ ಬರ್ತಾ ಇದೆ? ಯಾಕಂದರೆ ಇದರಿಂದ ಧರ್ಮಸ್ಥಳ ಅದ, ಧರ್ಮದ ನಡೆ ನಡಿಬೇಕಾಗಿದೆ, ಗ್ರಾಮಾಭಿವೃದ್ಧಿ ಮಾಡಬೇಕಾಗಿದೆ. ಆದರೆ ಗ್ರಾಮಗಳಿವತ್ತು ಸಾಲದ ನಡುವೆ ಸಾಲಗಾರರ ವಸೂಲಿ ನಡುವೆ ದಿಕ್ಕೆಟ್ಟು ಹೋಗಿಬಿಟ್ಟಿದ್ದಾರೆ. ಊರು ಬಿಟ್ಟು ಹೋಗುವಂಥ ಪ್ರಸಂಗ ಬಂದದ ಕೆಲವೊಬ್ಬರಿಗೆ. ಸಾಲ ತೊಗೊಂಡು ಒಟ್ಟು ಸಾಲ ಹೇರುವುದಿಲ್ಲ, ಮುಟ್ಟಿ ಬಡ್ಡಿ ಕೊಡಬೇಕಾಯ್ತು, ದಂಡ ಕೊಡಬೇಕಾಯ್ತು, ವಸೂಲು ಮಾಡ್ತಾರೆ ಅನ್ನೋದು ಬಹುದೊಡ್ಡ ಆರೋಪ. ಇದನ್ನೇ ಆಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು. ಹೋಲಿದೆ ನೇರವಾಗಿ ಹೆಗ್ಗಡೆ ಅವ್ರಿಗೆ ಸಂಬಂಧಿಸಿದಂತೆ ಅಲ್ಲ, ಆದರೆ ಧರ್ಮಸ್ಥಳ ಹೆಸರಿನ ಜೊತೆಗೆ